ಅಂತ ಈ ವರ್ಷ ಭತ್ತ ಬೆಳೆದಿದ್ದೋ. ಅದು ನಮ್ಮ ಮನೆ ಕಟ್ಟುವಂಥ ಜಾಗ. ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ. ನಮ್ಮ ಆರ್ಶಾಪ್ ಕಂಪ್ನಿನ ಪ್ರಾಡಕ್ಟ್ ಹಾಕಿ ನಾವೊಂದು ಬೆಳೆ ಬೆಳೆದಿದ್ದೀವಿ. ಹಾಗೆ ಬನ್ನಿ ನೋಡೋದ. ನೋಡಿ ಸ್ನೇಹಿತರೆ, ಇದೇನೇ ನಮ್ಮ ಭತ್ತದ ಗದ್ದೆ. ಜನಕ್ಕೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ರೋಡ್ ಸೈಡಿಂದನೇ ನಾವು ಭತ್ತ ಹಾಕಿದ್ದೀವಿ. ಇದು ನಮ್ಮ ಮನೆ ಒಂದು ಕಟ್ಟೋ ಜಾಗ. ಇವತ್ತು ಏನು ಕೆಮಿಕಲ್ ಹಾಕ್ತಾನೆ, ಚೂರು ಯೂರಿಯಾ ಪೊಟ್ಯಾಶ್ ಏನು ಹಾಕ್ತಾನೆ, ನಮ್ಮ DNC90 ಬ್ಲ್ಯಾಕ್ ಬೈ ಬೂಸ್ಟರ್ ಭೂಮಿ ಸುಧಾ DOJಕ್ಕೆ ಬೆಳೆದಿರೋಂಥ ಒಂದು ಭತ್ತದ ಗದ್ದೆ. ನೋಡಿ, ಯಾವುದೇ ರೀತಿ ರೋಗ ಇಲ್ಲ, ಒಂದು ರೋಗಕ್ಕೊಂದು ಸ್ಪ್ರೇ ಹೊಡೆದಿಲ್ಲ. ತೋಟ ಫುಲ್ ಚೆನ್ನಾಗಿದೆ. ಯಾವ ಥರ ಇದೆ ಅಂತ ಬೆಳೆ ನೋಡಿ. ಒಂದೊಂದು ತೋಡೆ ಯಾವ ಥರ ಬಂದಿದೆ, ಅಕ್ಕಿ ಕಾಳು ಯಾವ ಥರ ಬಂದಿದೆ, ಮತ್ತು ಬೆಳೆ ಯಾವ ಥರ ಇದೆ ನೋಡಿ, ನೀವೇ ನೋಡ್ತಾ ಇದ್ದೀರಾ. ನಮಗೆ ತುಂಬ ಖುಷಿ ಆಗ್ತಾಯಿದೆ ಆರ್ಶಾಪ್ ಕಂಪ್ನಿಲಿ ಕೆಲಸ ಮಾಡ್ತಿರೋದಕ್ಕೆ, ಮತ್ತು ಇಂಥ DNC90ನ ನಾವು ಇಟ್ಕೊಂಡು ಜನಕ್ಕೆ ಕೇಳ್ತಿರೋದಕ್ಕೆ ಕೊಡ್ತಿರೋದಕ್ಕೂ ನನಗೆ ತುಂಬ ಖುಷಿ ಆಗ್ತದೆ. ಇಂಥ ರಿಸಲ್ಟ್ ಇರ್ಬೇಕಾದ್ರೆ ನಾವ್ಯಾಕೆ ಸ್ನೇಹಿತರೆ ಜನಕ್ಕೆ ಕೇಳಬಾರ್ದು? ನೀವು ನೋಡಿ, ನೀವು 100 ಜನಕ್ಕೂ ನೀವು ತಿಳಿಸಿ. ನಮಗೆ ತುಂಬ ಖುಷಿ ಆಗ್ತದೆ. ಇವಾಗ ನಮ್ಮ ಹುಲ್ಲೇಗಲ್ ಅನ್ನೋ ಒಂದು ಗ್ರಾಮದಲ್ಲಿ ಜನಕ್ಕೆ ಹೇಳೋಕ್ಕೆ ನಮ್ಮ ಭತ್ತದ ಗದ್ದೆ ಎಕ್ಸಾಂಪಲ್ ಆಗಿದೆ. ತೋರಿಸ್ಬೋದು, ಯಾರನ್ನಾರ ಕರ್ಕೊಬಂದು ನಾವು ತೋರಿಸ್ಬೋದು. ನೀವೇ ನೋಡಿ ಯಾವ ಥರ ಬೆಳೆದಿದೆ ಅಂತ ಭತ್ತದ ಗದ್ದೆ.